ನಿನ್ನೆ ನಡೀತಿತ್ತಲ್ಲ, ಏನು ನಿನ್ನೆ ನನ್ನ ಮೇಲೆ ಬಂದಿರೋ ಆರೋಪ ಹೇಳ್ತೀನಿ ಕೇಳಿ, ಈ ಆರೋಪಕ್ಕೆ ಉತ್ತರ ಕೊಡ್ತೀನಿ. ಈ ಆರೋಪ ಏನು ನಡೆದಿದೆ, ನಿನ್ನೆ ಸಂಜೆ ನನಗೆ ನಮ್ಮ ಹೊಳಲ್ಕೆರೆ ಯುವ ಕಾಂಗ್ರೆಸ್ ಹುಡುಗ ಮಂಜುನಾಥ್ ಎಂಬನು ನನಗೆ ಕರೆ ಮಾಡ್ತಾನೆ. ಕರೆ ಮಾಡೋಣ, ಈ ರೀತಿಯಾಗಿ ಬೋಗಸ್ ಬಿಲ್ಲಿಂದ ಅಡಿಕೆ ಲೋಡ್ ಮಾಡಿ ಈ ಅಡಿಕೆ ಸಾಗಿಸ್ತಾ ಇದ್ದಾರೆ ಕಾರಣ ಈ ರೀತಿ, ಅದರಲ್ಲೂ ಎಲ್ಲ ಇಂಡೋನೇಷ್ಯಾ ಬರ್ಮಾ ದೇಶದ ಅಡಿಕೆಗಳು ಮಿಕ್ಸ್ ಮಾಡಿ ಸಾಗಿಸ್ತಿದ್ದಾರೆ ಅಂತ ನನಗೆ ಮಾಹಿತಿ ಬಂತು. ನಾನು ತಕ್ಷಣ 8 ಗಂಟೆಗೆ GST ಕಮಿಷನರ್ ಇದ್ದಾರೆ, GST ಕಮಿಷನರಿಗೆ ದೂರವಾಣಿ ಕರೆ ಮೂಲಕ ಸಂಪರ್ಕಿಸಿ ಅವರಿಗೆ ಇಂಥ ಗಾಡಿ ನಂಬರು ಇಂಥ ಇದು ಎಲ್ಲ ಹೋಗ್ತಿದೆ ಹೇಳ್ರಿ ಅಂತ ನಾನು ಹೇಳೋಕ್ಕರ್ತೇವೆ. ಅವ್ರು ಕೇಳಿದ್ರು, ನಾನು ಇಂಥ ದಾರಿಲಿ ಹೋಗ್ತಿದ್ದೆ ನೋಡಿ ಸರ್ ಅಂತ ಹೇಳಿದೆ. ತದನಂತರ ಅವನು ಒಂದು ಡಾಬಾದಲ್ಲಿ ಊಟಕ್ಕೆ ನಿಲ್ಲಿಸಿದ್ದ, ಎಲ್ಲಿ NH13 ಹೊಸ ಹೈವೇ ಮೇವತ್ತಿ ಡಾಬಾದಲ್ಲಿ ಊಟಕ್ಕೆ ನಿಲ್ಲಿಸಿದ್ರು. ಊಟಕ್ಕೆ ನಿಲ್ಲಿಸಿದಂಥ ಸಂದರ್ಭದಲ್ಲಿ GST ಅಧಿಕಾರಿಗಳು ಬಂದು ಅವ್ರನ್ನ ಬಿಲ್ನ ಪರಿಶೀಲನೆ ಮಾಡಿ ಆ ಬಿಲ್ನಲ್ಲಿ ಲೋಪದೋಷ ಕಂಡು ಬಂದಿದ್ದಕ್ಕೆ ಅವರು ಜಪ್ತಿ ಮಾಡಿದ್ದಾರೆ ವಾಹನ. ಲೋಪದೋಷ ಕಂಡು ಬಂದಿದ್ದರೆ ಯಾವ ಅಧಿಕಾರಿಗಳು ಜಪ್ತಿ ಮಾಡ್ತಾರೆ ಸರ್? ಆ ಬಿಲ್ಲಲ್ಲಿ ಲೋಪದೋಷ ಕಂಡು ಬಂದಿರೋದಕ್ಕೆ ಜಪ್ತಿ ಮಾಡ್ತಾರೆ. ಆ ಬಿಲ್ಲಿನ ನೈಜತೆ ಹೇಳ್ತೀನಿ ಕೇಳಿ. ನಂಜುಂಡೇಶ್ವರ ಏಜೆನ್ಸಿ ಅಂತ ಅವ್ರದ್ದು ಎಲ್ಲಿ ಭದ್ರಾವತಿ ಅವ್ರದ್ದು ಕರೆಕ್ಟ್ ಇದೆ, ಅವ್ರ ಜನನಿದ್ದಾರೆ. ಮುಂದ್ಗಡೆ ಕೊಟ್ಟಿದ್ದಾರಲ್ಲ ಅವರು ಸ್ವಸ್ತಿಕ್ ಅಂತ ಏಜೆನ್ಸಿ ಮಧ್ಯಪ್ರದೇಶ. 23ನೇ ತಾರೀಕು ಮೊನ್ನೆ ಸರ್, ಯಾವತ್ತು ಮೊನ್ನೆ 23 ತಾರೀಕು 12 ಗಂಟೆಗೆ ಒಂದು GST ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಸ್ವಸ್ತಿಕ್ ಏಜೆನ್ಸಿ ಅಂತ. 23ನೇ ತಾರೀಕು 6 ಗಂಟೆಗೆ ಇಲ್ಲಿಂದ 2 ಕೋಟಿಗೂ ಹೆಚ್ಚು ವ್ಯಾಪಾರದ ಪರ್ಚೇಸ್ ಮಾಡ್ತಾರೆ. ಕೇವಲ 4ರಿಂದ 5ವರೆಗೆ ಮಧ್ಯಪ್ರದೇಶ ಎಲ್ಲಿದೆ, ಇಲ್ಲಿಂದ ಭದ್ರಾವತಿಯಲ್ಲಿದೆ. ಪರ್ಚೇಸ್ ಮಾಡಿ ಏನು ಇವ್ರು ಹೇಳ್ತಾರಲ್ಲ ಒರಿಜಿನಲ್ ಬಿಲ್ ಅಂತ, ಆ ಬಿಲ್ನ ನೈಜತೆ ಅದರ ಲೋಪದೋಷ ಇರೋದಕ್ಕೆ ಇವತ್ತು GST ಅಧಿಕಾರಿಗಳು ಆ ಒಂದು ವೆಹಿಕಲ್ನ ತಗೊಂಡೋಗಿರೋದು. ಇವತ್ತೇನು ನನ್ನ ಮೇಲೆ ಆರೋಪ ಮಾಡ್ತಾರಲ್ಲ ಅವರು, ನಾನು ಅವ್ರಿಗೆ ಫೋನ್ ಮಾಡಿ, ನಾನು ಯಾವುದಾದ್ರು ವ್ಯಕ್ತಿಗೆ GST ಗೌರ್ಮೆಂಟ್ ಅಧಿಕಾರಿಗಳಿಗೆ ಸ್ಟೇಷನ್ ಅವ್ರಿಗೆ ಬಿಟ್ಟು ಯಾವುದಾದ್ರು ವರ್ತಕರಿಗೆ ಯಾವುದಾದ್ರು ಏಜೆಂಟ್ಗಳಿಗೆ ನಾನು ಫೋನ್ ಮಾಡಿದರೆ ದಯಮಾಡಿ ಆ ದಾಖಲೆಗಳು ಕೊಟ್ಟರೆ ನಾನು ಎಲ್ಲರೆದುರಿಗೂ ಕ್ಷಮೆ ಕೇಳೋಕ್ಕೆ ತಯಾರಿದ್ದೀನಿ ಸರ್. ನಾವು ಯಾವುದೇ ರೀತಿಯಾದ ಅವ್ರನ್ನ ಟಚ್ಚು ಮಾಡಿಲ್ಲ, ಅವ್ರನ್ನ ಸಂಪರ್ಕಿಸಿಲ್ಲ. GST ನಮಗೆ ನಿಲ್ಲಿಸೋ ಅಧಿಕಾರ ನಮಗಿಲ್ಲ ಸರ್. ಯಾವುದೇ ಹೋಗ್ತಾ ಇರೋ ವಾಹನಗಳನ್ನ ನಿಲ್ಲಿಸೋ ಅಧಿಕಾರ ಸಾಮಾನ್ಯ ಪ್ರಜೆಗಿಲ್ಲ. ಅದನ್ನು GST ಅಧಿಕಾರಿಗಳು ನಿಲ್ಲಿಸಿ ಪ್ರಶ್ನಿಸಿ ಅವರ ದಾಖಲೆಗಳನ್ನ ಪರಿಶೀಲಿಸಿ ದಾಖಲೆಗಳಲ್ಲಿ ಲೋಪದೋಷ ಕಂಡು ಬಂದಿದ್ದಕ್ಕೆ ಗಾಡಿನ ಅವ್ರ ಕಾನೂನು ಪ್ರಕಾರ ಮೂವ್ 1 ಮೂವ್ 2 ಇಶ್ಯೂ ಮಾಡಿ ಗಾಡಿನ ಸೀಜಿಂಗ್ ತಗೊಂಡ್ರು. ಅವ್ರ ಗಾಡಿನ ನಾವು ಯಾವುದೇ ಕಾರಣಕ್ಕೂ ನಾವು GST ಆಫೀಸ್ ಮುಂದೆ ತರಲ್ಲ ಅಂತೇಳಿ ಅದನ್ನು ಸ್ಟೇಷನ್ ಮುಂದೆ ಇಟ್ಟಿದ್ದಾರೆ. ನಾನು ನಿನ್ನೆ ರಾತ್ರಿ ನನಗೆ ಕರೆ ಮಾಡಿ, ಯಾರು ಶಿವಮೊಗ್ಗ ಮೂಲದ ಮುಖ್ಯಮಂತ್ರಿ ಟ್ರಾನ್ಸ್ಪೋರ್ಟ್ ಲಾರಿ ಓನರ್ ಅವ್ರ ಕಡೆ ಹುಡುಗರು ನನಗೆ ಕರೆ ಮಾಡಿ, ನಿನ್ನ ಮನೆದಾಗ ಬಂದು ನಿನ್ನ ಜೀವಂತವಾಗಿ ನಿನ್ನನ್ನು ಮುಗಿಸ್ತೀವಿ ಅನ್ನೋ ದೂರವಾಣಿ ಕರೆ ಮೂಲಕ ನನಗೆ ಫೋನ್ ಮಾಡಿದರೆ ಆ ಕರೆಗಳನ್ನ ಮೆನ್ಷನ್ ಮಾಡಿ ನಾನು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣನೂ ಮಾಹಿತಿನೂ ಕೊಟ್ಟು ಬಂದಿದ್ದೆ, ಕಂಪ್ಲೇಂಟ್ ಕೊಟ್ಟು ಬಂದಿನಿ ನಿನ್ನೆ 2 ಗಂಟೆಗೆ ರಾತ್ರಿ. ಮಳೆ ಶಾಯಿಗಳು ದೊಡ್ಡ ಜಾಲ, ಇದರಿಂದ ನಮ್ಮ ರೈತರು ಬಲಿ ಆಗ್ತಿದ್ರು, ನಮ್ಮ ಜಿಲ್ಲೆ ರೈತರುಗಳು ಬಲಿ ಆಗ್ತಿದ್ರು. ಆ ಬಲಿ ಆಗ್ತಿರೋದ್ರಿಂದ ಇವತ್ತು ನೋಡ್ರಿ ರೇಟ್ ಎಲ್ಲಿಗೆ ಬಂದಿದೆ. ನನ್ನ ಆರೋಪ ಈ ಒಂದು ಜಾಲದ ವಿರುದ್ಧ ಹೋರಾಟ ಮಾಡ್ತೀನಲ್ಲ ಸರ್ ಒಂಟಿಯಾಗಿ. ನನ್ನನ್ನು ಭಾಳಷ್ಟು ಆಮಿಷಗಳು ಬಂದರು, ಭಾಳಷ್ಟು ಜೀವ ಬೆದರಿಕೆಗಳು ತಂದರು. ಆದರೂ ನಾನು ನಮ್ಮ ಜಿಲ್ಲೆಯ ರೈತರ ಪರವಾಗಿ, ನಮ್ಮ ಅಡಿಕೆ ಬೆಳೆಗಾರರ ಪರವಾಗಿ ನಾನು ಹೋರಾಟ ಮಾಡ್ತೀನಿ, ಒಳ್ಳೆ ಬೆಲೆ ಸಿಗಲಿ ಅಂತ. ಇಂಡೋನೇಷ್ಯಾ ಬರ್ಮಾ ಅಡಿಕೆ ನಮ್ಮ ಜಿಲ್ಲೆಗೆ ಬರಬಾರ್ದು, ನಮ್ಮ ರಾಜ್ಯಕ್ಕೆ ಬರಬಾರ್ದು. ಆ ಅಡಿಕೆ ಬಂದಾಗ ನಮ್ಮ ಜಿಲ್ಲೆಯ ರೈತರಿಗೆ ಅಡಿಕೆ ಬೆಲೆ ಕಡಿಮೆ ಆಗುತ್ತೆ. ಅಲ್ಲಿ 100 ರೂಪಾಯಿ 200 ರೂಪಾಯಿಗೆ ಸಿಗುತ್ತೆ ಸರ್ ಇಂಡೋನೇಷ್ಯಾ ಬರ್ಮದಲ್ಲಿ. ಇಲ್ಲಿ ನಮ್ಮ ಜಿಲ್ಲೆ ಅಡಿಕೆ ಬೆಲೆ 500 ರೂಪಾಯಿ 550 ರೂಪಾಯಿ kg. ಅಲ್ಲಿ 100 ರೂಪಾಯಿ 200 ರೂಪಾಯಿ ತಂದು ರೆಡ್ ಆಕ್ಸೈಡ್ ಅದಕ್ಕೆ ಮಿಕ್ಸ್ ಮಾಡಿ ನಮ್ಮ ರಾಜ್ಯದ ಅಡಿಕೆ ಬೆಳೆಗಾರ, ನಮ್ಮ ಜಿಲ್ಲೆ ಅಡಿಕೆ ಬೆಳೆಗಾರಿಗೆ ರೇಟ್ ಡೌನ್ ಆಗ್ತಿದೆ. ನಂದು 10 ಎಕರೆ ಅಡಿಕೆ ತೋಟ ಇದೆ, ನನಗೆ ಅದು ಗೊತ್ತು ಎಷ್ಟು ನೋವು. ಒಂದು ಅಡಿಕೆ ಗಿಡ ಸಾಕಿ 5-6 ವರ್ಷ ಅದನ್ನು ಸಾಕಿ ಒಂದು